ಜನರ ಜೀವದ ಜೊತೆ ಬೆಸ್ಕಾಂ ಚೆಲ್ಲಾಟ. ಸಾವಿನ ಕೂಪಗಳಾಗಿ ಬದಲಾಗ್ತಾ ಇವೆ ಎಲೆಕ್ಟ್ರಿಕ್ ಬಾಕ್ಸ್. ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಈಗಾಗಲೇ ಅಮಾಯಕ ಜೀವಗಳು ಬಲಿಯಾಗಿವೆ. ಇಷ್ಟಾದರೂ ಕೂಡ ಬೆಸ್ಕಾಂ ಇಲಾಖೆ ಮಾತ್ರ ಎಚ್ಚೆತ್ತುಕೊಳ್ಳುವ ಪ್ರಯತ್ನ ಮಾಡ್ತಾ ಇಲ್ಲ. ಹೌದು, ನಗರದಲ್ಲಿ ಬೆಸ್ಕಾಂ ಇಲಾಖೆಗೆ ಸೇರಿರೋ ಎಲೆಕ್ಟ್ರಿಕ್ ಬಾಕ್ಸ್ಗಳು ಬಾಯಿ ತೆರೆದಿದ್ದು ಅಮಾಯಕ ಜೀವಗಳ ಬಲಿಗಾಗಿ ಕಾಯ್ತಾ ಇವೆ. ಮಳೆಗಾಲ ಬೇರೆ ಆರಂಭವಾಗಿದೆ. ಎಲೆಕ್ಟ್ರಿಕ್ ಬಾಕ್ಸ್ಗಳಿಗೆ ಮಳೆ ನೀರು ಸಿಡಿದು ಶಾರ್ಟ್ ಸರ್ಕ್ಯೂಟ್ನಿಂದ ಅನೇಕ ಅನಾಹುತಗಳು ನಡೆಯುವುದು ಕಟ್ಟಿಟ್ಟ ಬುತ್ತಿಯಾಗಿದೆ. ತುಮಕೂರಿನ ಹೊರಪೇಟೆಯ ಕರಿಬಸವ ಸ್ವಾಮೀಜಿ ಸರ್ಕಲ್ ಬಳಿ ಇರೋ ಬೆಸ್ಕಾಂ ಇಲಾಖೆ ಕಚೇರಿ ಮುಂದೆಯೇ ಎಲೆಕ್ಟ್ರಿಕ್ ಬಾಕ್ಸ್ ಬಾಯಿ ತೆರೆದು ನಿಂತಿದ್ದು ಅಮಾಯಕರ ಬಲಿಗಾಗಿ ಕಾಯ್ತಾ ಇವೆ. ನಿತ್ಯ ಇಲ್ಲಿ ನೂರಾರು ಮಂದಿ ಸಾರ್ವಜನಿಕರು, ಶಾಲಾ ಮಕ್ಕಳು ಓಡಾಡ್ತಾ ಇದ್ದು ಬಾಕ್ಸ್ ಮುಚ್ಚದೆ ಇರೋದ್ರಿಂದ ಯಾವುದೇ ಕ್ಷಣದಲ್ಲಿ ಪ್ರಾಣಾಪಾಯ ಆಗುವ ಸಾಧ್ಯತೆ ಇದೆ. ಇನ್ನು ಈ ಸರ್ಕಲ್ನಲ್ಲಿ ಪ್ರತಿ ಬಾರಿಯೂ ಮಳೆ ಬಂದಾಗಲೂ ಚರಂಡಿಯಲ್ಲಿ ನೀರು ಸರಿಯಾಗಿ ಸಾಗದೆ ಕೆರೆಯಂತಾಗುವ ಪರಿಸ್ಥಿತಿ ಇದ್ದು ವಿದ್ಯುತ್ ಬಾಕ್ಸ್ ಮಳೆ ನೀರಿನಲ್ಲಿ ಮುಳುಗಲಿದ್ದು ವಿದ್ಯುತ್ ಶಾಕ್ ಅಥವಾ ಇತರೆ ಅಪಾಯಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಬೆಸ್ಕಾಂ ಇಲಾಖೆ ಕಚೇರಿ ಮುಂದೆಯೇ ವಿದ್ಯುತ್ ಬಾಕ್ಸ್ಗಳು ಬಾಯಿ ತೆರೆದಿದ್ದು ಬೆಸ್ಕಾಂ ಇಲಾಖೆ ಕಂಡಿದ್ದು ಕುರುಡರಂತೆ ವರ್ತಿಸ್ತಾ ಇದೆಯಾ ಎಂಬ ಅನುಮಾನ ಕಾಡ್ತಾ ಇದೆ. ಅಲ್ಲದೆ ಬೆಸ್ಕಾಂ ಕಚೇರಿ ಮುಂದೆಯೇ ಇಂತಹ ಅವ್ಯವಸ್ಥೆಯು ಕಂಡು ಬಂದ್ರೆ ನಗರಾದ್ಯಂತ ಏನು ಸ್ಥಿತಿ ಇರಬಹುದು ಎಂಬ ಭಯವೂ ಮೂಡ್ತಾ ಇದೆ. ತುಮಕೂರು ಬೆಸ್ಕಾಂ ಇಲಾಖೆಗೆ ಮುಜುಗರ ಉಂಟು ಮಾಡುವಂತಹ ಸುದ್ದಿ ಅಂತಾನೆ ಹೇಳ್ಬೋದು. ನಾನೀಗ ಪ್ರಸ್ತುತ ತುಮಕೂರು KEB ಸರ್ಕಲ್ನಲ್ಲಿದ್ದೇನೆ. ಕರಿಬಸವೇಶ್ವರ ಸ್ವಾಮಿ ಸರ್ಕಲ್ ಅಂತ ಕೂಡ ಕರೀತಾರೆ. ಇದೇ ಸರ್ಕಲ್ನಲ್ಲಿದ್ದೇನೆ. ಇಲ್ಲಿ ಕೂಡ ಎಲೆಕ್ಟ್ರಿಕ್ ಬಾಕ್ಸ್ಗಳು ಓಪನ್ ಆಗಿರುವಂತಹ ದೃಶ್ಯಗಳು ಗಮನಿಸ್ತಾ ಇರ್ಬೋದು. ಇದು ಯಾವ ಸ್ಥಳ ಅಂದರೆ KEB ವೃತ್ತ. ಈ KEB ವೃತ್ತ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲೇ ಕೂಡ ಬೆಸ್ಕಾಂ ಆಫೀಸ್ ಕೂಡ ಇರುವಂಥದ್ದು. ಆದರೂ ಕೂಡ ಇಲ್ಲಿನ ಅಧಿಕಾರಿಗಳು ಮುಂದಿರುವಂತಹ KEB ಬಾಕ್ಸ್ಗಳನ್ನು ಕಣ್ತೆರೆದು ನೋಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ದಿನನಿತ್ಯ ಪ್ರತಿಯೊಬ್ಬ ಅಧಿಕಾರಿ ಕೂಡ ಇದೇ ಆಫೀಸಿಗೆ ಬರ್ತಾರೆ. ಆದರೂ ಕೂಡ ಈ ವೃತ್ತದಲ್ಲಿರುವಂಥ ಎಲೆಕ್ಟ್ರಿಕ್ ಬಾಕ್ಸ್ಗಳು ಬಾಯಿ ತೆರೆದು ನಿಂತಿದೆ. ಅಮಾಯಕ ಜೀವಗಳ ಬಲಿಗೆ ಬಾಯಿ ತೆರೆದು ನಿಂತಿದೆ ಅಂತಲೇ ಹೇಳ್ಬೋದು. KEB ಅಧಿಕಾರಿಗಳಿಗೆ ಇದ್ಯಾವುದು ಕಾಣ್ತಾ ಇಲ್ವಾ? ಈ ಪ್ರದೇಶ ಏನಿದೆ ಇದಂತೂ ತಗ್ಗು ಪ್ರದೇಶ ಅಂತಲೇ ಹೇಳ್ಬೋದು. ಸ್ವಲ್ಪ ಮಳೆ ಆದರೂ ಸಾಕು, ಏನು ಮಳೆಗಾಲದ ನೀರು ನಿಲ್ಲುತ್ತೆ ಅಂತಲೇ ಹೇಳ್ಬೋದು. KEB ಅಧಿಕಾರಿಗಳಿಗೆ ಇದ್ಯಾವುದು ಕಾಣ್ತಾ ಇಲ್ವಾ? ಏನು ಇದೇ ವೃತ್ತದಲ್ಲಿ ಸರ್ವೋದಯ ವಿದ್ಯಾಸಂಸ್ಥೆ ಕೂಡ ಇರುವಂಥದ್ದು. ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು, ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಇದೇ ಸ್ಥಳದಲ್ಲಿ ಓಡಾಡ್ತಾರೆ. ಆದರೂ ಕೂಡ KEB ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿರುವಂಥದ್ದು. ಆದರೂ ಕೂಡ ಇಲ್ಲಿನ ಸಾರ್ವಜನಿಕರು ಹಿಡಿಶಾಪ ಆಗ್ತಾ ಇದ್ದಾರೆ. KEB ಅಧಿಕಾರಿಗಳ ಕಚೇರಿ ಮುಂದೆ ಈ ರೀತಿ ಅವ್ಯವಸ್ಥೆ ಆದರೆ ಇನ್ನು ನಗರಾದ್ಯಂತ ಸಾಕಷ್ಟು ಸಮಸ್ಯೆ ಇದೆ. ಇನ್ಯಾವಾಗ ಸರಿ ಮಾಡ್ತೀರಾ? ನಿಮ್ಮ ಇಲಾಖೆ ಮುಂಭಾಗದಲ್ಲಿರುವಂಥ ಈ ಸಮಸ್ಯೆ ಬಗೆಹರಿಸಿದಂಥ KEB ಅಧಿಕಾರಿಗಳಿಗೆ ಹಿಡಿಶಾಪ ಆಗ್ತಾ ಇದ್ದಾರೆ. ಇನ್ನಾದರೂ ಇಲ್ಲಿರುವಂಥ KEB ಅಧಿಕಾರಿಗಳು, ಕಚೇರಿಯಲ್ಲಿರುವಂಥ KEB ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಇದನ್ನು ಮುಚ್ಚಿಸುವಂಥ ಕೆಲಸಕ್ಕೆ ಮುಂದಾಗ್ತಾರ? ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.